ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ 2022 ಸೇಮ್ ಮಾಡಬೇಕು ಅಂತೇಳಿ ಅವ್ರ ಪ್ರೀತಿಯ ಜನ ಅವ್ರಿಗೆ ಒತ್ತಡ ತರ್ತಾ ಇದ್ದಾರೆ, ನೀವು ಆಗಿರುತ್ತೆ ಹೇಳ್ತಾ ಇದ್ದಾರೆ. ಆದರೆ ಅವರನ್ನು ಮಾಡಿದರೂ ಸಹ ಅವ್ರು DKಶಿಯ ಪ್ರಭಾವಳಿಯಲ್ಲಿ ಉಳಿಬೇಕು ಅನ್ನೋಂಗೆ ಮಾಡ್ತಾರೆ ವಿನಃ ಅಷ್ಟು ಸುಲಭವಾಗಿ CM ಗಿರಿನ ಬಿಟ್ಟುಕೊಡ್ಲಿಕ್ಕಿಲ್ಲ. ಅದೇ ಕಾಲಕ್ಕೆ ತನ್ನ ಶಕ್ತಿಯನ್ನು ಬಲವರ್ಧನೆ ಮಾಡಿಕೊಳ್ಳುವಂಥ ದಿಶೆಯಲ್ಲಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಬಿಡದಿದ್ದೂ ಬಿಟ್ಟು ಬಿಡ್ತಾರೆ ಅವ್ರು. ಮೋಸ್ಟ್ಲಿ ಮೈ ಮೇಲೆ ಬಂದರೆ ಅದನ್ನ ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ಸ್ವಭಾವ ನೋಡ್ತಾ ಇದ್ವಿ ನಾವೀಗ. CM ಆದಮೇಲೆ ಅದಂತ ಡೆವಲಪ್ಮೆಂಟ್ ಎಲ್ಲ ಮೊದಲು ಇರ್ಬೋದು ಅವರಲ್ಲ, ಬಟ್ ಇತ್ತೀಚೆಗೆ ಕಂಡು ಬರುವಂಥದ್ದು ಬಿಡದಿನೂ ಬಿಡ್ತಾರೆ. ಅದೇ ಕಾಲಕ್ಕೆ ವಿದ್ಯುತ್ತಿದೆ ನಿಮ್ಮ ಖಾಸಗೀಕರಣ ಮಾಡೋದು ಅದನ್ನು ಬಿಟ್ಟುಬಿಟ್ರು. ಅದು ಇದರ ಅರ್ಥ ಏನಪ್ಪ ಅಂತಂದ್ರೆ ಸಮಯಕ್ಕೆ ತಕ್ಕಾಗೆ ಆವತ್ತಿನ ನಿರ್ಧಾರ ಏನು ಸರಿ ಅದ ಆ ಕಡೆಗೆ ಹೋಗುವಂಥದ್ದು. ಜೊತೆಗೆ ರಾಹುಲ್ ಗಾಂಧಿಯವರ ವಿಶ್ವಾಸ ಉಳಿಸ್ಕೊಂಡು ಹೋಗ್ಬೋದು. ಮೊದಲನೇದು ರಾಹುಲ್ ಗಾಂಧಿ, ಎರಡನೇದು ಸಿದ್ದರಾಮಯ್ಯ. ಇವರಿಬ್ಬರಿದ್ರೆ ಸಾಕ, ನಾನು ಕಾಂಗ್ರೆಸ್ಸಲ್ಲಿ ಬೇಕಾದ ಮಾಡಬಲ್ನಿ, ಸೇಮ್ ಆಗಿ ಮುಂದುವರಿಬಲ್ನಿ ಅನ್ನುವಂಥ ದೃಢವಾದ ನಂಬಿಕೆಯಿಂದಾಗಿ ದಿಟ್ಟವಾಗಿ ಮಾತಾಡ್ತಾ ಇದ್ದಾರೆ, ನೇರ ಮಾತಾಡ್ತಾ ಇದ್ದಾರೆ. ಬರ ಅದಪ್ಪ ಈ ಸಲ ನೀರಿಲ್ಲ ಸ್ಪಷ್ಟ ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ. ಗೋಲ್ಮಾಲ್ ಮಾಡಿ ನೀರು ಬರ್ತದೆ ಮಳೆ ಆದ್ರೆ ಹಂಗೆ ಏನು ಹೇಳಿಕ್ಕೆ ಹೋಗೋದಿಲ್ಲ. ಇಲ್ಲಪ್ಪ ನೀವು ಏನು ಹಾಕಿಬಿಡ್ತೀವಿ. ಇವೆಲ್ಲ ಏನು ತೋರಿಸ್ತಪ್ಪ ಅಂದ್ರೆ DKಶಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠ ಆಗ್ತಾರೆ. ಜೊತೆಗೆ ಸಿದ್ದರಾಮಯ್ಯನಂತೆ ಮೋಸ್ಟ್ ಪ್ರಾಬಬ್ಲಿ ಬಿಟ್ಟು ಕೊಡೋದಿಲ್ಲ. ಸಿದ್ದರಾಮಯ್ಯನ ಬಿಟ್ಟು ಕೊಟ್ಟರೆ ಅವರು ನಿಶ್ಚಿತವಾಗಿ ಭವಿಷ್ಯದಲ್ಲೇ ದೊಡ್ಡ ಪೆಟ್ಟನ್ನು ಎದುರಿಸ್ತಾರೆ ಅನ್ನೋದು ಅವರಿಗೂ ಸತ ಗೊತ್ತದ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡು H16 ನ್ಯೂಸ್ ಅರ್ಥಾತ್ ಈ ಥರದ್ದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.